ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿ ಹಬ್ಬಕ್ಕೆ ವಿಶೇಷವಾಗಿ ನಾವು ಬಿಸ್ಕೆಟ್ ಶಂಕರಪಲ್ಲಿಯನ್ನ ಮಾಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಸುಮಾರು 1 ಕಪ್ ನಷ್ಟು ಸಕ್ಕರೆಯನ್ನ ಮಿಕ್ಸರ್ ಜಾರ್ಗೆ ಹಾಕೋತಿದೀವಿ. ಇದಕ್ಕೆ ಏಲಕ್ಕಿಯನ್ನ ಸೇರಿಸಿ ಇದನ್ನ ಪುಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಸಕ್ಕರೆಯನ್ನ ಪುಡಿ ಮಾಡ್ಕೊಂಡಿದೀವಿ. ನಾವು 1 ಕಪ್ ಸಕ್ಕರೆ ತಗೊಂಡಿರೋದಕ್ಕೆ ಸುಮಾರು 1/4 ಕಪ್ ಸಕ್ಕರೆ ಪುಡಿ ಆಗಿದೆ. ಸೊ ಸಕ್ಕರೆ ಪುಡಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಒಂದು ಬೌಲ್ಗೆ. ಈ ಪಾತ್ರೆಯಲ್ಲಿ ನಾವು ತಗೊಂಡಿದ್ವಿ. ನಂತರ ಇದಕ್ಕೆ ನಾವು ಎಣ್ಣೆಯನ್ನ ಸೇರಿಸ್ಬೇಕಾಗತ್ತೆ. ಅರ್ಧ ಕಪ್, ಆವಾಗ್ಲೇ ಒಂದು ಲೋಟ ತಗೊಂಡಿದ್ವಲ್ವಾ, ಅದರಲ್ಲಿ ಅರ್ಧ ಲೋಟದಷ್ಟು ಎಣ್ಣೆಯನ್ನ ನಾವು ಇದಕ್ಕೆ ಆಡ್ ಮಾಡ್ಕೊಂಡಿದೀವಿ. ನಂತರ ಇದಕ್ಕೆ ಮತ್ತೆ ಅರ್ಧ ಲೋಟದಷ್ಟು ಹಾಲನ್ನ ಹಾಕೋಬೇಕಾಗತ್ತೆ. ಹಾಲನ್ನ ಹಾಕಿ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ, ಎಣ್ಣೆ ಹಾಗೆ ಹಾಲು ಚೆನ್ನಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಆಲ್ರೆಡಿ ಸಕ್ಕರೆನ ಪುಡಿ ಮಾಡಿ ಹಾಕಿರೋದ್ರಿಂದ ತುಂಬಾ ಬೇಗ ಹೊಂದ್ಕೊಳ್ಳುತ್ತೆ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಹೊಂದಿಕೊಂಡಿದೆ. ಈಗ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಬೇಕಾಗತ್ತೆ. ಮೈದಾ ಹಿಟ್ಟಿನ ಕ್ವಾಂಟಿಟಿ ನಾವು ಹೇಳೋಕ್ಕಾಗಲ್ಲ. ಇದರ ಕನ್ಸಿಸ್ಟೆನ್ಸಿ ಮೇಲೆ ಮತ್ತೆ ಮತ್ತೆ ಸೇರಿಸ್ಕೋಬೇಕಾಗತ್ತೆ. ನಾವೀಗ 1 ಕಪ್ ನಷ್ಟು ಮೈದಾವನ್ನ ಹಾಕೊಂಡಿದೀವಿ. ಹಾಗೆ 2 ಸ್ಪೂನ್ ನಷ್ಟು ಚಿರೋಟಿ ರವೆಯನ್ನ ಹಾಕೊಂಡಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಸಾಫ್ಟ್ ಅನ್ಸ್ತಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮೈದಾವನ್ನ ಸೇರಿಸ್ತಾ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕಾಗತ್ತೆ. ನೋಡಿ, ಈಗ ಇದು ತುಂಬಾ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿರೋದಕ್ಕೆ ನಾವು ಮೈದಾವನ್ನ ಮತ್ತೆ ಮತ್ತೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಸೇರಿಸ್ಕೊಳ್ತಾ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೋಬೇಕು. ನಾವು ಹಾಲನ್ನ ಬಳಸಿರೋದ್ರಿಂದ ಹಾಗೆ ಎಣ್ಣೆಯನ್ನ ಬಳಸಿರೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಈ ರೀತಿ ಆಗಿದೆ. ನಾವು ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸುಮಾರು 2/4 ಲೋಟದಷ್ಟು ಮೈದಾವನ್ನ ತಗೊಂಡಿದ್ವಿ. ಈ ರೀತಿ ಆಗ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ. ಇದರಿಂದ ಶಂಕರಪಳಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡಿದೀವಿ. ಎಲ್ಲ ಕಡೆ ಎಡ್ಜಸ್ ನ ಈ ರೀತಿ ರೌಂಡ್ ಮಾಡ್ಕೊಳ್ತಿದೀವಿ. ಇದರಿಂದ ಶಂಕರಪಳಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ರೀತಿ ಉಂಡೆಗಳನ್ನು ನಾವು ಮಾಡಿಟ್ಕೊಂಡಿದೀವಿ. ಈಗ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿಯಷ್ಟು ತೆಳುವಾಗಿ ಇದನ್ನ ಲಟ್ಟಿಸ್ಕೋಬಾರ್ದು. ನಾವು ಬಿಸ್ಕಿಟ್ ಶಂಕರಪಳಿಯನ್ನ ಮಾಡ್ತಿದೀವಿ. ನೀವೇ ನೋಡ್ತಿರೋ ಹಾಗೆ ಬಿಸ್ಕಿಟ್ ಶಂಕರಪಳಿ ಸ್ವಲ್ಪ ತಿಕ್ಕಾಗಿ ಇರುತ್ತೆ. ಅಂದ್ರೆ ಗಾತ್ರದಲ್ಲಿ ಸ್ವಲ್ಪ ದಪ್ಪವಾಗಿರುತ್ತಲ್ವಾ, ಅದಕ್ಕಾಗಿ ಸ್ವಲ್ಪ ದಪ್ಪವಾಗಿ ಇದನ್ನ ಲಟ್ಸ್ಕೋಬೇಕಾಗತ್ತೆ. ಚಪಾತಿ ಅಷ್ಟು ತೆಳ್ಳಗೆ ಲಟ್ಸ್ಕೋಬಾರ್ದು. ಈ ರೀತಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಎಲ್ಲ ಎಡ್ಜಸ್ ನ ಒಂದೇ ಈವನ್ ಆಗಿ ಮಾಡ್ಕೋಬೇಕು. ಈಗ ಇದನ್ನ ಸ್ಕ್ವೇರ್ ಪೀಸಸ್ ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಚಾಕುವಿನಿಂದ ಕಟ್ ಮಾಡ್ಕೊಳ್ತಿದೀವಿ. ನೀವು ಪಿಜ್ಜಾ ಕಟರ್ನು ಕೂಡ ಇದಕ್ಕೆ ಬಳಸ್ಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ಚಾಕುವನ್ನ ಬಳಸಿದ್ರೆ ಸ್ವಲ್ಪ ಎಣ್ಣೆಯನ್ನ ಹಚ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಗ ಅಂಟಲ್ಲ. ನೋಡಿ, ಈ ರೀತಿ ಕ್ಯೂಬ್ಸ್ ಗಳಾಗಿ ಕಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನೋಡಿ, ನಾವ್ ಈ ರೀತಿ ಮಾಡಿ ಇಟ್ಕೊಂಡಿದೀವಿ. ಇದನ್ನ ತುಂಬಾ ಹೊತ್ತು ಹಾಗೆ ಬಿಡಬಾರ್ದು. ಆದಷ್ಟು ಬೇಗ ಎಣ್ಣೆಯಲ್ಲಿ ಕರಿಬೇಕಾಗತ್ತೆ. ನೋಡಿ, ಈ ರೀತಿ ಕ್ಯೂಬ್ಸ್ ಗಳಾಗಿ ಕಟ್ ಮಾಡ್ಕೊಂಡಿದೀವಿ. ಇದರ ಥಿಕ್ನೆಸ್ ಕೂಡ ನೋಡಿ ಸ್ವಲ್ಪ ಥಿಕ್ ಆಗಿದೆ. ಈಗ ಇದನ್ನ ಈ ಜಾರಿಯ ಒಳಗೆ ಹಾಕಿ ಎಣ್ಣೆಯಲ್ಲಿ ಬಿಡ್ತಿದೀವಿ. ಇದರಿಂದ ತುಂಬಾ ಸುಲಭ ಆಗತ್ತೆ. ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕಿದ್ರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ರೀತಿ ಜಾರಿಯ ಒಳಗೆ ಹಾಕೊಂಡು ಸ್ವಲ್ಪ ಹೊತ್ತು ಅಂದ್ರೆ 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಇದೇ ರೀತಿ ಬಿಟ್ಬಿಡ್ಬೇಕಾಗತ್ತೆ. ಆಗ ಒಂದೊಂದಾಗಿ ಶಂಕರಪಲ್ಲಿ ಏನಿದೆಯೋ ಅದೆಲ್ಲ ಹೊರಗ್ ಬರುತ್ತೆ. ಹಾಗೆ ಈಸಿಯಾಗಿ ಕೂಡ ಹಾಕೋಬಹುದು. ಎಣ್ಣೆ ಏನು ಸಿಡಿಯಲ್ಲ.
ಈಗ ಇದನ್ನ ಈವನ್ ಆಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ. 20 ಸೆಕೆಂಡ್ಗೆ ಒಂದ್ಸತಿ ಈ ರೀತಿ ತಿರುವು ಹಾಕ್ತಾ ಇರಿ. ಫೈನಲಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಣ್ಣೆ ಏನಿದೆಯೋ ಅದನ್ನೆಲ್ಲ ತೆಗಿತಿದೀವಿ. ಟೇಸ್ಟಿಯಾದ ಬಿಸ್ಕೆಟ್ ಶಂಕರಪಲ್ಲಿ ರೆಡಿ ಆಗಿದೆ. ದೀಪಾವಳಿ ಹಬ್ಬಕ್ಕೆ ಶಂಕರಪಲ್ಲಿಯನ್ನ ಮಾಡುವವರು ಈ ರೀತಿ ಸುಲಭ ವಿಧಾನದಲ್ಲಿ ಬಿಸ್ಕೆಟ್ ಶಂಕರಪಲ್ಲಿಯನ್ನ ಮಾಡ್ಬೋದು. ಹಾಗೆ ಬೇಕರಿಗಳಿಂದ ತರೋ ಬದಲು ಇದೇ ರೀತಿ ಮನೆಯಲ್ಲಿ ಆರಾಮಾಗಿ ನೀವು ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.